ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಕೊಲೆ ಆರೋಪಿ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ? ಇವತ್ತು ನಡೆಯುವಂತ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಬಹುದಾದ ಸಾಧ್ಯತೆ ಇದೆ. ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ಟ್ರಯಲ್ ವೇಳೆ ಹಾಜರುಪಡಿಸೋ ಕಷ್ಟ ಆಗತ್ತೆ. ಟ್ರಯಲ್ ವೇಳೆ ಕೋರ್ಟ್ಗೆ ಆರೋಪಿಗಳು ಖುದ್ದು ಹಾಜರಾಗಬೇಕಾಗತ್ತೆ. ಹೀಗಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರೋದು ಕಷ್ಟ. ಹೀಗಾಗಿ ಬಹುತೇಕ ಪರಪ್ಪನ ಅಗ್ರಹಾರದಲ್ಲಿಯೇ ಇರುವಂತ ಸಾಧ್ಯತೆ ಇದೆ. ಇತರ ಕೈದಿಗಳ ಬ್ಯಾರಕ್ಗೆ ಶಿಫ್ಟ್ ಮಾಡುವ ಬಗ್ಗೆಯೂ ಕೂಡ ಇವತ್ತು ನಿರ್ಧಾರ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿರುವಂತಹ ದರ್ಶನ್, ಪ್ರದೋಷ್, ಲಕ್ಷ್ಮಣ್, ನಾಗರಾಜ್ ಭದ್ರತಾ ದೃಷ್ಟಿಯಿಂದ ವಿಶೇಷ ಭದ್ರತಾ ಕೊಠಡಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದೊಂದು ಪ್ರಶ್ನೆ ನಿನ್ನೆಯಿಂದ ಇರೋದು. ಇವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸ್ಕೊಳ್ತಾರೋ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೋ? ಲಾಸ್ಟ್ ಬಾರಿ ಇವ್ರನ್ನೆಲ್ಲ ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿತ್ತು. ಸೊ ಆ ಕಾರಣಕ್ಕಾಗಿ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ನೋಡಿ, ಕೊಲೆ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಅನ್ನೋದು ಸಿಗಲ್ಲ. ಹಿಂದೆ ರಾಜಾತಿಥ್ಯ ನೀಡಿದ್ದ ಬಗ್ಗೆ ಗರಂ ಆಗಿತ್ತು ಸುಪ್ರೀಂ ವಾರ್ನಿಂಗ್ನ ಬೆನ್ನಲ್ಲೇ ಅಲರ್ಟ್ ಆಗಿರೋದು ಜೈಲಾಧಿಕಾರಿಗಳು. ಕಾರಾಗೃಹ ಇಲಾಖೆ ಎಡಿಜಿಪಿ ಬಿ ದಯಾನಂದ್ರಿಂದಲೇ ಈಗಾಗಲೇ ವಾರ್ನಿಂಗ್ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ರಾಜಾತಿಥ್ಯ ನೀಡದಂತೆ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಕಳೆದ ಬಾರಿ ಸಿಕ್ಕಾಪಟ್ಟೆ ಹೈಡ್ರಾಮ್ಗಳಾಗಿತ್ತು. ಈ ಪ್ರಕರಣದಲ್ಲಿ ತುಂಬಾ ಚರ್ಚೆ ಆಗಿದ್ದು ಅಂತಂದ್ರೆ ಜೈಲಿಗೆ ಹೋದ್ರೂ ಈ ಮನುಷ್ಯನಿಗೆ ಬುದ್ಧಿ ಬರಲಿಲ್ವಾ, ಅಲ್ಲೂ ರಾಜಾತಿಥ್ಯ ಬೇಕಾಗಿತ್ತಾ ಅಂತ. ಮತ್ತೆ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಶುರು ಆಗ್ಬಿಟ್ಟಿತ್ತು. ಅಂದ್ರೆ ನೀವು ಹಣಕಾಸು ಇದ್ದು, ದುಡ್ಡಿದ್ದು, ಸೆಲೆಬ್ರಿಟಿ ಇದ್ದು ಜೈಲಿಗೆ ಹೋದ್ರೆ ನೀವು ಅಲ್ಲೂ ಕೂಡ ಲಕ್ಸುರಿ ಆಗಿ ಯಾವುದು ರೆಸಾರ್ಟ್ ಅಲ್ಲಿ ಇದ್ದಂಗೆ ಇರಬಹುದಾ ಅಂತ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಬಹಳ ಗರಂ ಆಗಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಸೊ ಈಗ ದರ್ಶನ್ಗೆ ಇಲ್ಲಿ ರಾಜಾತಿಥ್ಯ ಸಿಗಲ್ಲ ಅನ್ನೋದು ಒಂದ್ ಕಡೆಯಲ್ಲಾದ್ರೆ, ಇನ್ನೊಂದು ಕಡೆಯಲ್ಲಿ ಇವ್ರನ್ನ ಇದೇ ಜೈಲಲ್ಲಿ ಇರಿಸ್ಕೊಂತಾರ ಅಥವಾ ಕಳೆದ ಬಾರಿಯಂತೆ ಬಳ್ಳಾರಿಗೋ ಅಥವಾ ಬೇರೆ ಇನ್ನೇನಾದ್ರೂ ಶಿಫ್ಟ್ ಮಾಡ್ತಾರಾ ಅಂತ ಟ್ರಯಲ್ ರನ್ ಬೇರೆ ಆಗಿದೆ. ಸೊ ಪ್ರಕ್ರಿಯೆಗಳು ಏನೇನು ಇದೆ, ಏನೆಲ್ಲ ಸಮಸ್ಯೆಗಳು ಆಗಬಹುದು, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಅಂತ ಸಂತೋಷ್? ನೀತಿ ಈಗಾಗಲೇ ಏನೋ ದರ್ಶನ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟಿರುವಂಥದ್ದು. ಹಿಂದೆ ಆತನಿಗೆ ಇಲ್ಲಿ ರೌಡಿ ಶೀಟರ್ಗಳ ರಾಜಾತೀತ ಮತ್ತು ಈತನ ಹಣಕಾಸಿನಿಂದಾಗಿ ಈತನಿಗೆ ಜೈಲಿನಲ್ಲಿ ಬೇಕಾಗಿರುವಂಥ ಎಲ್ಲ ರಾಜಾತೀತಗಳು ಪತ್ತೆಯಾಗಿತ್ತು. ಅದರ ಜೊತೆಗೆ ಜೈಲಿನ ಲಾನ್ನಲ್ಲಿ ಕೂತ್ಕೊಂಡು ಈತ ಸಿಗರೇಟ್ ಸೇದುವಂಥದ್ದು, ಕಾಫಿ ಕುಡಿಯುವಂಥ ದೃಶ್ಯಾವಳಿಗಳು ಕೂಡ, ಫೋಟೋಗಳು ಕೂಡ ವೈರಲ್ ಆಗಿತ್ತು. ಅದ್ರ ಜೊತೆಗೆ ಇತರೆ ಬೇರೆ ಬೇರೆ ರೌಡಿ ಶೀಟರ್ಗಳ ಜೊತೆ ಈತ ಗುರುತಿಸ್ಕೊಂಡಿದ್ದು ಕೂಡ ಅಲ್ಲಿ ಕಂಡು ಬಂದಿತ್ತು. ಒಂದು ಕೊಲೆಯನ್ನು ಮಾಡಿ ಜೈಲಿಗೆ ಹೋಗಿರುವಂಥ ಆರೋಪಿ ಅಲ್ಲಿ ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು, ಆತನಿಗೆ ಅದರ ಪಶ್ಚಾತ್ತಾಪಬೇಕು ಅನ್ನೋ ಕಾರಣಕ್ಕೆ ಏನು ಪೊಲೀಸರು ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿರ್ತಾರೆ. ಆದರೆ ಅಲ್ಲೂ ಹೋದರೂ ಕೂಡ ಇವರು ಅದೇ ರೀತಿಯಾಗಿ ನಟೋರಿಯಸ್ ರೌಡಿ ಶೀಟರ್ಗಳ ಜೊತೆ ಸೇರಿಕೊಂಡು ಅಲ್ಲಿ ರಾಜಾತೀತ್ಯವನ್ನು ಪಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ರು. ಅದಷ್ಟೇ ಅಲ್ಲದೆ ವಿಡಿಯೋ ಕಾಲ್ ಮುಖಾಂತರ ಕೂಡ ಜೈಲಿನಲ್ಲಿ ಕೂತ್ಕೊಂಡು ಬೇರೆ ಬೇರೆಯವ್ರ ಜೊತೆ ಮಾತನಾಡಿದಂಥ ದೃಶ್ಯಗಳನ್ನು ಕೂಡ ನೋಡಿದ್ವಿ. ಬಹುತೇಕವಾಗಿ ದರ್ಶನ್ ಮಾತನಾಡಿದಂತಹ ಎಲ್ಲರೂ ಕೂಡ ರೌಡಿ ಶೀಟರ್ಗಳು, ಇಲ್ಲ ಕ್ರಿಮಿನಲ್ ಚಟುವಟಿಕೆಯಿಂದ ಉಳ್ಳವರಂತ ಆದಂಥವ್ರು ಜೈಲಿನಲ್ಲಿ ಇದ್ದರು. ಇದೇ ಕಾರಣಕ್ಕಾಗಿ ಏನು ಆತನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಎಲ್ಲರೂ ಕೂಡ ಒಂದೇ ಕಡೆ ಇದ್ರೆ ಆರೋಪಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಬೇರೆ ಬೇರೆ ರೌಡಿ ಶೀಟರ್ಗಳ ಸಹಕಾರಗಳನ್ನು ಪಡ್ಕೊಂಡು ದೂರುದಾರರಿಗೆ, ಇಲ್ಲ ಯಾರು ಸಾಕ್ಷಿದಾರಗಳಿರ್ತಾರೆ ಅಂಥವ್ರ ಮೇಲೆ ಇವರು ಬೆದರಿಕೆ ಹಾಕುವಂಥದ್ದು, ಇಲ್ಲ ಸಾಕ್ಷಿಗಳನ್ನು ನಾಶ ಮಾಡುವಂಥದ್ದು, ಹಣಕಾಸಿನ ಮುಖಾಂತರ ಪ್ರಭಾವ ಬೀರುವಂಥ ಸಾಧ್ಯತೆಗಳಿರುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಕಮಾನೆತ್ತು ಅಂತ ಹೇಳಿದ್ರೆ ಒಂದು ಜೈಲಿನ ಮತ್ತೊಂದು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ರು. ಒಬ್ಬೊಬ್ಬ ಆರೋಪಿಯನ್ನು ಒಂದೊಂದು, ಒಬ್ಬ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಹೋದರೆ, ಒಬ್ಬ ಶಿವಮೊಗ್ಗ ಜೈಲಿಗೆ ಹೋಗಿದ್ದ, ಒಬ್ಬ ಬಳ್ಳಾರಿ ಜೈಲಿಗೆ ದರ್ಶನ್ ಹೋಗಿದ್ದ. ಸೊ ಕೆಲವರು ಪರಪ್ಪನ ಅಗ್ರಹಾರದಲ್ಲಿ ಹೀಗೆ ಬೇರೆ ಬೇರೆ ಜೈಲುಗಳಿಗೆ ಏನು ಕಳಿಸ್ಕೊಟ್ಟಿದ್ರು. ಈ ಬಾರಿ ಕೂಡ ಅದೇ ರೀತಿಯ ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಶೀಘ್ರವಾಗಿ ಸಾಕ್ಷಿ ವಿಚಾರಣೆಯನ್ನು ನಡೆಸಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇಡೀ ಪ್ರಕರಣದ ಟ್ರಯಲ್ ಆರಂಭ ಆಗಬೇಕಾಗುತ್ತೆ. ಪ್ರಕರಣದ ಟ್ರಯಲ್ ಆರಂಭ ಆದ ಯಾವುದೇ ಆರೋಪಿ ಇದ್ದರೂ ಕೂಡ ಆತ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗುತ್ತೆ. ಈ ಕಾರಣಕ್ಕಾಗಿ ಪ್ರತಿ ಬಾರಿಗೆ ಬೇರೆ ಬೇರೆ ಜೈಲುಗಳಿಂದ ಇವ್ರನ್ನ ಕರ್ಕೊಂಬರ್ಲಿಕ್ಕೆ ಕೂಡ ಕಷ್ಟ ಆಗ್ಬೋದು ಅನ್ನೋ ಮಾಹಿತಿ ಇರುವಂಥದ್ದು. ಆದರೆ ಇನ್ನೂ ಕೂಡ ಈ ಬಗ್ಗೆ ಜೈಲು ಅಧಿಕಾರಿಗಳು ನಿರ್ಧಾರಗಳನ್ನು ಮಾಡಿಲ್ಲ. ಅದರ ಜೊತೆಗೆ ಈ ಹಿಂದೆ ಆದಂಥ ತಪ್ಪೆ ಈಗಲೂ ಆಗಬೇಕು ಅಂತಿಲ್ಲ. ಯಾಕೆಂತ ಹೇಳಿದ್ರೆ ಇಡೀ ಪ್ರಕರಣವನ್ನು FIR ಮಾಡಿಸಿ ಆರೋಪಿಗಳ ಯಾವುದೇ ಮುಲಾಜಿಲ್ಲದೆ ಪ್ರಕರಣವನ್ನು ತನಿಖೆ ಹಳ್ಳ ಹಿಡಿಯೋದಾಗಿ ನೋಡಿಕೊಂಡಿದ್ದಂಥ ಬಿ ದಯಾನಂದ್ ಹಿಂದಿನ ನಗರ ಪೊಲೀಸ್ ಆಯುಕ್ತರಾಗಿದ್ದರು. ಅವರೇ ಈಗ ಜೈಲಿನ ಮುಖ್ಯಸ್ಥರಾಗಿರುವಂಥದ್ದು, ಪ್ರಿಸನ್ ಹೆಡ್ ಅವರೇ ಇರೋದರಿಂದ ಯಾವುದೇ ರೀತಿಯ ಇವರಿಂದ ಏನೋ ರಾಜಾತೀತಗಳಾಗಲಿ ಮತ್ತೊಂದೊಂದಾಗಲಿ ಇವರು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಆರೋಪಿಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ಮಾಮೂಲಿ ಎಲ್ಲ ಕೈದಿಗಳನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡಲಾಗುತ್ತೆ ಇವರು ಕೂಡ ಅದೇ ರೀತಿಯಾಗಿ ಮಾಡುತ್ತೆ. ಅದ್ರ ಜೊತೆಗೆ ಇವ್ರ ಮೇಲೆ ಹೆಚ್ಚಿನ ನಿಗಾ ಇಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.